ಕಾರ್ಯಕ್ರಮದ ಕುರಿತು ಸುದೀರ್ಘವಾಗಿ ತಮ್ಮ ಒಂದು ಅನುಭವ ಹಾಗೂ ನಿಮ್ಮಲ್ಲಿ ಪ್ರತಿಭೆಗಳು ಮುಂದಿನ ಪೀಳಿಗೆಗೆ ಯಾವ ಥರ ನೀವು ಬದುಕಬೇಕು, ವನ್ಯಪ್ರಾಣಿಗಳನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಮತ್ತು ಅರಣ್ಯವನ್ನು ಉಳಿಸುವುದರಲ್ಲಿ ನಿಮ್ಮೆಲ್ಲರ ಪಾತ್ರವನ್ನು ಹೇಳಿದಂತಹ ಗೌರವಾನ್ವಿತ ಜಡ್ ಸಾಹೇಬರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಈ ಒಂದು ಕಾರ್ಯಕ್ರಮಕ್ಕೆ ಇಬ್ಬರು ಎಕ್ಸ್ಪರ್ಟ್ಸ್ಗಳು ಬಂದಿದ್ದಾರೆ. ಅದರಲ್ಲಿ ಸ್ನೇಕ್ ಜಬಿ ಬಸಪ್ಪನದೊಡ್ಡಿ ಇವರು ಹಾವುಗಳು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರಿಗೆ ಒಂದು ಸನ್ಮಾನ್ಯ ಕಾರ್ಯಕ್ರಮವನ್ನು ಗೌರವಾನ್ವಿತ ಅಧ್ಯಕ್ಷತೆ ವಹಿಸಿದಂತಹ DCF ಸರ್ ಮತ್ತು ಜಡ್ ಸಾಹೇಬ್ ನಡೆಸ್ಕೊಳಕ್ಕೆ ಕೇಳ್ಕೊತೀನಿ. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಸುಮಾರು 3,500 ಹಾವುಗಳನ್ನ ಹಿಡಿದಿದ್ದಾರೆ. ಅವರು ಅನೂರಿನ ತಾಲೂಕಿನವರು. ಎಷ್ಟೋ ಸಾರಿ ಅದನ್ನು ಹಿಡಿಬೇಕಾದ್ರೆ ಕೆಲವು ಸಾರಿ ತಮ್ಮ ಒಂದು ಪ್ರಾಣವನ್ನು ಸಹ ಲೆಕ್ಕಿಸದೆ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಸೊ ಅವರು ಸುಮಾರೊಂದು ವಿಷಕಾರಿ ಹಾವುಗಳಾದಂತಹ ನಾಗರ ಹಾವು, ಅಲ್ಲಿಂದ ಒಂದು ಹೆಬ್ಬಾವು, ಕೇರೆ ಹಾವು ಇವುಗಳನ್ನೆಲ್ಲ ಹಿಡಿದು ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟು ಒಂದು ನಾಗರಿಕರಲ್ಲಿ ಒಂದು ಅರಿವು ಮೂಡಿಸತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸನ್ಮಾನವನ್ನು ಹಾವುಗಳು ಎಲ್ಲೇ ಹಾವು ನೋಡಿದ್ರು ಸಹ ಇವ್ರು ನಂಬರ್ ತಗೊಂಡು ಫೋನ್ ಮಾಡಬೇಕು. ಇಮಿಡಿಯೇಟ್ ಆಗಿ ಬಂದು ಅದನ್ನ ರಕ್ಷಣೆ ಮಾಡ್ತಾರೆ. ಇಲ್ಲಾಂದ್ರೆ ಹೊಡೆದು ಎಲ್ಲ ಸಾಯ್ಸಕ್ ಹೋಗ್ಬಾರ್ದು. ಸರಿನಾ? ಅವ್ರ ನಂಬರ್ ನಿಮ್ಗೆ ಗೊತ್ತಾ? ಹೇಳ್ತೀವಿ. ಅವರು ಇವಾಗ ಹಾವುಗಳು ಸಹ ತಗೊಂಡಿದ್ದಾರೆ. ನಿಮ್ ಮುಂದ್ಗಡೆ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ, ಯಾವ ರೀತಿ ಹಾವನ್ನ ಹಿಡಿಬೇಕು, ಅದು ಯಾವ ರೀತಿ ರಕ್ಷಣೆ ಮಾಡಬೇಕು, ಎಲ್ಲಿ ಬಿಡಬೇಕು ಅಂತ ಎಲ್ಲದನ್ನು. ಅದೇ ರೀತಿ ಇನ್ನೊಬ್ಬ ಎಕ್ಸ್ಪರ್ಟ್ ಆದಂತಹ ಪ್ರಭುಸ್ವಾಮಿ ಅವರು ವಾಹನ ಚಾಲಕರು, ಕಾವೇರಿ ವನ್ಯಜೀವಿ ಬಗ್ಗೆ ಕೇಳ್ಕೊತೀನಿ ಸರ್. ಮತ್ತು ಇದೇ ಶಾಲೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಿಂದೆ ಹಮ್ಮಿಕೊಂಡು ಪ್ರಬಂಧ